ನಮಸ್ತೆ. ಸ್ವಾತಂತ್ರ್ಯ ಪೂರ್ವದೊಳಗೆ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಆಡಳಿತ ಅನ್ನುವಂಥದ್ದು ಕೇಂದ್ರ ಸರ್ಕಾರದಲ್ಲಿನೇ ಸ್ಟಕ್ ಆಗಿತ್ತು, ಕೇಂದ್ರೀಕೃತವಾಗಿತ್ತು. ಕೇಂದ್ರ ಸರ್ಕಾರ ಎಲ್ಲಿ ಆಡಳಿತ ಮಾಡ್ತಿತ್ತು? ದಿಲ್ಲಿ ಒಳಗೆ. ಏನೇ ಎಲ್ಲ ರಾಜ್ಯಗಳ ಬೇಡಿಕೆಗಳಿರಲಿ, ಏನಾದರೂ ಸುಧಾರಣೆಗಳಿರಲಿ, ಆಡಳಿತ ವ್ಯವಸ್ಥೆ, ಆಡಳಿತ ಚುಕ್ಕಾಣಿ ಹಿಡಿದದ್ದು ಕೇಂದ್ರ ಸರ್ಕಾರ. ಹೀಗಾಗಿ ರಾಜ್ಯಗಳ ಅಭಿವೃದ್ಧಿಯೊಳಗೆ ಕುಂಠಿತ ಆಗೋಕ್ಕೆ ಶುರುವಾಯಿತು. ಒಂದು ಕುಂಠಿತನೇ ಹಳ್ಳಿಗಳ ದೇಶ, ಹಳ್ಳಿಗಳ ಅಭಿವೃದ್ಧಿನೇ ಪರಮ ಗುರಿ ಆಗಬೇಕು. ಮತ್ತು ಆಡಳಿತ ದಿಲ್ಲಿ ತನಕ ಹೋಗಿ ಹಳ್ಳಿಗಳ ಸುಧಾರಣೆ ಮಾಡ್ಕೊಂಡು ಬರುವಂಥ ವ್ಯವಧಾನ, ತಾಳ್ಮೆ, ಶಕ್ತಿ, ಸಾಮರ್ಥ್ಯ, ಹಣಕಾಸಿನ ದೃಷ್ಟಿಯಿಂದ ಆಗಿರ್ಬೋದು, ಎಲ್ಲ ದೃಷ್ಟಿಯಿಂದ ಈ ರಾಜ್ಯಗಳಿಗೆ ಕಷ್ಟ ಸಾಧ್ಯ ಆದರೂ ಸಾಧ್ಯನೇ ಕಷ್ಟಕರ ಅನಿಸೋಕ್ಕೆ ಶುರುವಾಗಿ ಆಡಳಿತವನ್ನು ವಿಕೇಂದ್ರೀಕರಣಗೊಳಿಸಬೇಕು ಅನ್ನೋ ನಿರ್ಧಾರವನ್ನು ಜವಾಹರ್ಲಾಲ್ ನೆಹರು ಅವ್ರ ಕಾಲಕ್ಕೇ ಅಂದ್ಕೊಂಡು ಬಂದಿದ್ದಿದ್ದು. ವಿಕೇಂದ್ರೀಕರಣಗೊಳಿಸೋದು ಅಂತಂದ್ರೇನು? ಅಪ್ ಟು ಬಾಟಮ್, ದಿಲ್ಲಿಯಿಂದ ಹಳ್ಳಿಗೆ ವರ್ಗಾವಣೆ ಮಾಡೋದು. ಎಲ್ಲದಕ್ಕೂ ದಿಲ್ಲಿ ಮುಖ ನೋಡ್ಕೊಂಡೇ ಕೂತ್ಕೊಳ್ಳೋದು ಬೇಡ. ಹಳ್ಳಿ ಒಳಗೂ ಕೂಡ ಪಂಚಾಯಿತಿಗಳನ್ನು ನಿರ್ಮಿಸಿ ಪಂಚಾಯಿತಿ ಮುಖಾಂತರ ಹಳ್ಳಿಗಳ ಸುಧಾರಣೆ ಅನ್ನೋ ಸದುದ್ದೇಶದಿಂದ ಈ ವಿಕೇಂದ್ರೀಕರಣ ಪ್ರಕ್ರಿಯೆ ಆರಂಭ ಆಗಿತ್ತು. ಆವಾಗ ಬಂತಪ್ಪ ವಿಕೇಂದ್ರೀಕರಣಗೊಂಡಂಥ ಆಡಳಿತ ಹಳ್ಳಿವರೆಗೂ ಬಂತು, ಹಳ್ಳಿಯ ಅನಕ್ಷರಸ್ಥರ ಕೈಗೂ ಬಂತು. ಅದು ಇಡೀ ದೇಶವ್ಯಾಪಿ ಈ ಚಿತ್ರಣವನ್ನು ನಾವು ನೋಡ್ತಾನೂ ಇದ್ದೀವಿ. ಇದರಿಂದ ಆದ ಪರಿಣಾಮ ಏನು? ಆಡಳಿತ ವಿಕೇಂದ್ರೀಕರಣದಿಂದ ಆದ ಪರಿಣಾಮ ಏನು? ಯಾವ ಉದ್ದೇಶದಿಂದ ಆಡಳಿತವನ್ನು ಹಳ್ಳಿಗೆ ಕೊಟ್ಟಿತು ಸರ್ಕಾರ ಅಂತಂದರೆ, ಅವರವರ ಊರಿನ ಸುಧಾರಣೆ, ಬೇಕು ಬೇಡಗಳು, ಸಮಸ್ಯೆಗಳು, ಗೊಂದಲಗಳು, ತೊಂದರೆ ತಾಪತ್ರಯಗಳು ಎಲ್ಲವನ್ನು ಅವರೇ ಬಗೆಹರಿಸ್ಕೊಳ್ಳಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಹಳ್ಳಿಗರ ಕೈಯೊಳಗೂ ಕೂಡ ಅಧಿಕಾರದ ಚುಕ್ಕಾಣಿ ಕೊಡ್ತು. ಆದರೆ ನೋಡ್ತಾ ಇರೋದು ಇವತ್ತಿನ ದಿನ, ಮೊದಲು ಮಾಡ್ತು ಜನತಾ ಸೇವೆ, ಜನಾರ್ದನ ಸೇವೆ ಅನ್ನೋ ಭಾವದೊಳಗಿತ್ತಲ್ಲ ರಾಜಕಾರಣ. ಆವಾಗ ಸ್ವಲ್ಪ ನಿಸ್ವಾರ್ಥದಿಂದ ಜನರ ಮನೆ ಬಾಗಿಲುಗಳಿಗೆ ತಲುಪ್ತಾ ಇದ್ದು ಯೋಜನೆಗಳೆಲ್ಲವೂ, ಫಲಾನುಭವಿಗಳು ಅನುಭವಿಸ್ತಾನೂ ಇದ್ದರು ಎಲ್ಲವನ್ನ. ಆದರೆ ಬರ್ತಾ 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 ರಾಜಕಾರಣ ಯಾವ ಮಟ್ಟಕ್ಕೆ ಇಳೀತು ಅಂತಂದರೆ, ಅದು ಜಾತಿ ರಾಜಕಾರಣವಾಗಿ ಮಾರ್ಪಟ್ಟು ಹೋಗಿ 10 ವರ್ಷಗಳ ಕಾಲ ಹೆಚ್ಚಾಯಿತು. ಇನ್ನು ಈಗಂತೂ ಬಾಯಿ ಬಿಟ್ಟರೆ ನಮ್ಮ ಸಮುದಾಯ, ನಿಮ್ಮ ಸಮುದಾಯ, ನಮ್ಮ ಸಮುದಾಯಕ್ಕೆ ಅದಾಗಬೇಕು, ನಿನ್ನ ಸಮುದಾಯ, ನನ್ನ ದೇವರು, ನಿನ್ನ ದೇವರು, ನನ್ನ ಧರ್ಮ, ನಿನ್ನ ಧರ್ಮ. ರಾಜಕಾರಣಿಗಳ ಮಧ್ಯನೇ ಫೈಟಿಂಗು. ಅವರು ಜನಸೇವೆ ಮಾಡೋದು ಅವೆಲ್ಲ ದೂರದ ಮಾತಾಯಿತು. ರಾಜಕಾರಣವೂ ಕೂಡ ಈಗ ಉದ್ಯೋಗ ಆಗಿ ಹೋಯಿತು. MLA ಗಳಿಗೆ ಪಗಾರ, MP ಗಳಿಗೆ ಪಗಾರ, ಮತ್ತು ಪ್ರಧಾನಮಂತ್ರಿಗೆ ಸಂಬಳ, ಮುಖ್ಯಮಂತ್ರಿಗೆ ಸಂಬಳ, ಹೀಗೆ ಪಂಚಾಯಿತಿ ಒಳಗೂ ಕೂಡ ಆ ಒಂದು ಸ್ವಾರ್ಥ ಲಾಲಸೆ ಹುಟ್ಕೊಂಡು ಬಂದಂಥದ್ದೆಲ್ಲವನ್ನು, ಅಭಿವೃದ್ಧಿಗೋಸ್ಕರ ಬಂದಂಥದ್ದೆಲ್ಲವನ್ನು ಸ್ವಾಹ ಮಾಡಿ ಅವರು ಏನು ಆಡಳಿತ ಸೂತ್ರ ಹೇಳ್ಕೊಂಡು ಕೂತಾರಲ್ಲ, ಮೊದಲು ತಮ್ಮ ಮನೆಗಳು ಮೊದಲೇನು ಬಂತು? ಅವರ ಆದ್ಯತೆ ಅವ್ರ ಮನೆ, ಅವ್ರದ್ದು ಸ್ವಾರ್ಥ ಎಲ್ಲ ಈಡೇರಿ ಜನಕ್ಕೆ ಯಾವುದು ಏನೂ ತಲುಪೋಕೆ ಸಾಧ್ಯನೇ ಇಲ್ಲೋ ಅನ್ನೋ ಮಟ್ಟಕ್ಕೆ ಹಳ್ಳಿಗಳು ಬಂದು ಕೂತಾವೆ. ಈಗ ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಅಧಿಕಾರಿಯವರೆಗೂ, ತಾಲೂಕ್ ಪಂಚಾಯತಿ ಅಧ್ಯಕ್ಷ, ಇವು ಏನೇನೋ ಹೆಸರು ಹೇಳ್ಕೊಂಡು ಆಯ್ಕೆ ಆಗಿ ಬರ್ತಾರೆ ಇವರು. ಎಲ್ಲರ ಕೈಕಾಲು ಹಿಡಿದು ಬಂದ ಮೇಲೆ ಅವರ ದರ್ಪ ದೌರ್ಜನ್ಯಗಳೇ ಬೇರೆ, ಮಾತಿನ ಗತ್ತೇ ಬೇರೆ, ಅವ್ರ ವರ್ತನೆಗಳೇ ಬೇರೆ. ಯಾವುದೇ ರೀತಿಯ ಹಳ್ಳಿಗಳ ರಸ್ತೆಗಳು ನೋಡಿದ್ರೆ ಇನ್ನು ಆ ಕಾಲನೇ ಚಲೋ ಇತ್ತೇನಪ್ಪ, ಹಿಂದಕ್ಕಿಂದು ಅದೇ ಚೆನ್ನಾಗಿತ್ತು, ಏನಪ್ಪ ರಸ್ತೆಗಳಿಲ್ಲ, ಯಾವುದು ಅಭಿವೃದ್ಧಿ ಕಾರ್ಯಗಳು ಒಂದೊಂದು ಹಳ್ಳಿ ಒಳಗೆ ಇಲ್ಲವೇ ಇಲ್ಲ. ಅಲ್ಲಿನ ಪಂಚಾಯಿತಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟದೋ ಅಥವಾ ಸತ್ತೇ ಮಲ್ಕೊಳೋದೋ ಗೊತ್ತಿಲ್ಲ, ಅಥವಾ ಮೂರ್ಛೆ ಹೋಗಿದೆಯೋ ಗೊತ್ತಿಲ್ಲ. ಅಲ್ಲಿ ನಿಷ್ಕ್ರಿಯವಾದಂಥ ಆಡಳಿತ, ಏನು ಆಡಳಿತದೊಳಗೆ ಚಲನೆ ಅನ್ನೋದಿಲ್ಲ. ಇಂಥಲ್ಲಿ ಈ ಆಡಳಿತ ವಿಕೇಂದ್ರೀಕರಣದಿಂದಾದ ದುಷ್ಪರಿಣಾಮವನ್ನು ನಾವು ಗಮನಿಸ್ಬೋದು. ಅಧಿಕಾರದ ಹಪಹಪಿಗೆ ಬಿದ್ದಂಥ ಜನ, ಹಣದ ಬೆನ್ನು ಹತ್ತಿದ ಜನ,
ಮಾನವತೆಯನ್ನೇ ಮರ್ತಾರೆ. ಸಹಾಯ ಸಹಕಾರ ಸೇವಾ ಮನೋಭಾವವೇ ಇಲ್ಲದೆ ಅಂಥಲ್ಲಿ ನಾವು ಏನನ್ನ ಮಾಡಲಿಕ್ಕೆ ಸಾಧ್ಯದ? ಆ ಅಧಿಕಾರದಲ್ಲಿ ಕೂತು ಬರೀ ಸ್ವಾಹ ಮಾಡ್ತಾ ಕೂತ್ಕೊಂಡ್ರೆ ಸೇವಾ ಮಾಡೋರು ಯಾರು ಅನ್ನೋವಂಥ ಪ್ರಶ್ನೆಗಳು ಸಾವಿರ ಇವತ್ತಿನ ನಾಗರಿಕರಲ್ಲಿ ಏಳಬೇಕು. ಬಟ್ ನಾಗರಿಕ ಸಮಾಜ ಏನಾಗಿ ಕೂತಿದೆ ಇವತ್ತು? ಭ್ರಷ್ಟ ವ್ಯವಸ್ಥೆಯ ಅಡಿಯೊಳಗೆ ನಲುಗಿ ಸುಸ್ತಾಗಿ ಮಾತು ಬಂದರೂ ಕೂಡ ನಿಸ್ಸಹಾಯಕವಾಗಿ ಮೌನವಾಗಿ ಸುಮ್ಮನೆ ನೋಡೋದಷ್ಟೇ. 3 ಮಂಗಗಳ ಕಥೆ ಅಷ್ಟು ಪಾಲಿಸ್ಕೊಂಡು ಹೊಂಟ್ಬಿಟ್ಟಾರು ಪ್ರಜಾಪ್ರಭುತ್ವದೊಳಗೆ. ನಮಗೆ ಯಾಕಪ್ಪ, ನಮ್ಮದೇನು ನಡೀತದೆ ಅನ್ನೋವಂಥ ಆತಂಕದೊಳಗೆ ದೇಶ ಇವತ್ತು ಹೇಗೋ ನಡೀತಾ ಇದೆ. ಆಸೆ ಆಮಿಷಗಳ ಆಳಾಗಿ ಮನುಷ್ಯ ಇವತ್ತು ಮಾನವತೆಯನ್ನೇ ಮರೆತು ಈ ಅಧಿಕಾರದ ಮದವೇರಿದ ಮಂಗನ ಹಾಗೆ ಆಡ್ತಾ ಇರೋದು ಜ್ವಲಂತ ಭಾರತ, ಇವತ್ತಿನ ಭಾರತದ ವಾಸ್ತವ ಕನ್ನಡಿ ಅಂತ ಹೇಳ್ಬೋದು.